ಹಾಯ್ ಎವ್ರಿವನ್. ಸಾಂಪ್ರದಾಯಿಕ ಕರ್ನಾಟಕ ಶೈಲಿಯ ಗೊಜ್ಜವಲಕ್ಕಿ ಅಥವಾ ಹುಳಿ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ಹಾಗೆ ಬೆಳಗಿನ ತಿಂಡಿಗೆ, ಸಂಜೆ ತಿಂಡಿಗೆ ಮಾಡ್ಕೊಳ್ತಾರೆ. ಹುಳಿ, ಸಿಹಿ, ಖಾರ, ಉಪ್ಪು ಹದವಾಗಿರೋ ಈ ಗೊಜ್ಜವಲಕ್ಕಿ ತುಂಬಾನೇ ರುಚಿಯಾಗಿರುತ್ತೆ. ಸೇಮ್ ಪುಳಿಯೋಗರೆ ಮಾಡೋ ವಿಧಾನದಲ್ಲೇ ಈ ಗೊಜ್ಜನ್ನ ಮಾಡ್ಕೊಳ್ಳೋದ್ರಿಂದ ಪುಳಿಯೋಗರೆ ಟೇಸ್ಟ್ ಇರತ್ತೆ. ಹಾಗೆ ಇದನ್ನ ಮಾಡಿ ಸುಮಾರು ಸಮಯ ತನಕ ಇಟ್ಟರು ಫ್ರೆಶ್ ಆಗಿ ಇರೋದ್ರಿಂದ ಇದನ್ನ ಟ್ರಾವೆಲ್ ಮಾಡೋಬೇಕಾದ್ರೆ ಕಟ್ಕೊಂಡು ಹೋಗ್ಲಿಕ್ಕೂ ತುಂಬಾನೇ ರುಚಿ. ಗೊಜ್ಜ ಅವಲಕ್ಕಿ ಮಾಡಲಿಕ್ಕೆ ಈ ರೀತಿ ಗಟ್ಟಿ ಅವಲಕ್ಕಿ ತಗೊಳ್ಳಿ. ಮೀಡಿಯಂ ಅವಲಕ್ಕಿ ಆಗಲಿ, ತೆಳು ಅವಲಕ್ಕಿ ಆಗಲಿ ಚೆನ್ನಾಗಾಗಲ್ಲ. ನಾನಿಲ್ಲಿ 2 ಕಪ್ ಅಷ್ಟು ಗಟ್ಟಿ ಅವಲಕ್ಕಿನ ಜರಡಿ ಮಾಡಿ ತಗೊಂಡಿದ್ದೀನಿ. ಈ ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಮೋಡ್ನಲ್ಲಿ ಜಸ್ಟ್ 1 ಸುತ್ತು ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಗ್ರೈಂಡ್ ಮಾಡಬಾರ್ದು, ಅವಲಕ್ಕಿ ತುಂಬಾ ಪುಡಿ ಆಗಬಾರ್ದು. ಇದನ್ನ ಒಂದ್ಸಲಿ ಜರಡಿ ಮಾಡ್ಕೊಳ್ಳಿ. ಇದನ್ನ ಜರಡಿ ಮಾಡೋದ್ರಿಂದ ಸಣ್ಣ ಪುಡಿಗಳು ಕೆಳಗಡೆ ಉಳ್ಕೊಳ್ಳುತ್ತೆ. ಈ ಜರಡಿ ಮಾಡಿರೋ ಅವಲಕ್ಕಿನ ಒಂದು ಬೌಲ್ಗೆ ಹಾಕಿ ನೀರು ಹಾಕೊಂಡು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಈ ರೀತಿ ತೊಳೆಯೋಬೇಕಾದ್ರೇನೆ ಅವಲಕ್ಕಿ ಅರ್ಧಕ್ಕರ್ಧ ನೆನೆಯುತ್ತೆ. ನಂತರ ಇದನ್ನ ಮತ್ತೆ ಜರಡಿಗೆ ಹಾಕಿ ಟೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ. ಇದರಲ್ಲಿ ಎಕ್ಸ್ಟ್ರಾ ನೀರೇನಾದ್ರೂ ಇದ್ರೆ ಅದನ್ನ ತೆಗಿಬಹುದು. ಈ ಗೊಜ್ಜವಲಕ್ಕಿಗೆ ಅವಲಕ್ಕಿ ಉದ್ರುದ್ರಾಗಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು, ತುಂಬಾ ಮೆತ್ತಗಾಗಬಾರ್ದು. ಇದ್ರ ಮೇಲ್ಗಡೆ ಜಸ್ಟ್ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನೀರು ಚಿಮುಕ್ಸಿ ಅವಲಕ್ಕಿನ ನೆನೆಲಿಕ್ಕೆ ಬಿಡೋಣ. ಈಗ ಒಂದು ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಎಳ್ಳು ಹಾಕಿ ಹುರ್ಕೊಳ್ಬೇಕು. ಎಳ್ಳು ಚಟಪಟ ಅನ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಫ್ಲೇಮ್ ಆಫ್ ಮಾಡಿ ಅರ್ಧ ಕಪ್ ಅಷ್ಟು ತುರಿದಿರೋ ಒಣಕೊಬ್ಬರಿ ಹಾಕಿ ಪ್ಯಾನ್ ನ ಅದೇ ಶಾಖದಲ್ಲಿ 1 ನಿಮಿಷ ಹುರ್ಕೊಳ್ಳಿ. ನಂತರ ಇದನ್ನ ಆರಿಸಿ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಪುಡಿನೇ ಪುಳಿಯೋಗರೆ ಟೇಸ್ಟ್ ಕೊಡೋದು. ಈಗ ಒಂದು ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಯಿಸಿ ಎಣ್ಣೆನ ಆರಿಸ್ಕೊಂಡು 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿಗೆ 1 ಕಪ್ ಅಷ್ಟು ನೀರನ್ನ ಹಾಕಿ ನೆನೆಸಿದ್ದೆ. ಅದ್ರ ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನ ಹಾಕಿ ಹಾಗೆ ಅರ್ಧ ಟೀ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುಣಸೆ ರಸನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಹುಣಸೆ ರಸಕ್ಕೆ ಸಾಂಬಾರ್ ಪುಡಿ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಗೊಜ್ಜು ಬೇಗ ಗಟ್ಟಿ ಆಗತ್ತೆ. ಆದ್ರಿಂದ ಹುಣಸೆ ಹಣ್ಣಿಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ರಸನ ತೆಗೆದಿಟ್ಕೊಳ್ಳಿ. ಈಗ ಈ ಹುಣಸೆ ರಸ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ, ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಹಾಕಿದ್ದೀನಿ. ಸಾಂಬಾರ್ ಪುಡಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ, ಕ್ಷಮಿಸಿ. ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವೀಟ್ ಇಷ್ಟಪಡೋರು ಬೇಕಾದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಳ್ಬಹುದು. ನೋಡಿ, ಸಾಂಬಾರ್ ಪುಡಿ ಹಾಕಿರೋದ್ರಿಂದ ಗೊಜ್ಜು ಎಷ್ಟು ಬೇಗ ಗಟ್ಟಿ ಆಗ್ತಾ ಇದೆ. ಈ ರೀತಿ ಸೈಡ್ ನಲ್ಲಿ ಎಣ್ಣೆ ಬಿಟ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಎಳ್ಳು ಮತ್ತೆ ಒಣಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಮತ್ತೆ 1-2 ನಿಮಿಷ ಕುದಿಸ್ಕೊಳ್ಬೇಕು. ಎಳ್ಳು ಒಣಕೊಬ್ಬರಿ ಪುಡಿ ಹಾಕೋದ್ಮೇಲೆ ಗೊಜ್ಜು ಇದ್ದಿದ್ದು ಗಟ್ಟಿ ಆಗ್ತಾ ಹೋಗತ್ತೆ. ಈಗ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ಅವಲಕ್ಕಿನ ನೆನೆಲಿಕ್ಕೆ ಇಟ್ಟಿದ್ವಲ್ಲ ಅದನ್ನ ಹಾಕಿ ಕಲ್ಸ್ಕೊಳ್ಬೇಕು. ಅವಲಕ್ಕಿ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ಅದರಿಂದ ಜಾಸ್ತಿ ನೀರನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು, ಸ್ವಲ್ಪನೇ ನೀರ್ ಚಿಮುಕ್ಸಿ ನೆನೆಲಿಕ್ಕೆ ಬಿಡಬೇಕು. ಇವಾಗ ಈ ಅವಲಕ್ಕಿ ಒಣ ಅನ್ಸತ್ತೆ, ಮತ್ತೆ ಕಲರ್ ಕೂಡ ಡಿಮ್ ಅನ್ಸತ್ತೆ. ಇದಕ್ಕೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಲರು ಬರತ್ತೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಾಗತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನ್ ನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ 2 ಟೇಬಲ್ ಸ್ಪೂನ್ ಶೇಂಗಾ ಬೀಜ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಶೇಂಗಾ ಬೀಜ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಇಂಗು, ತುಂಡು ಮಾಡ್ಕೊಂಡ 2 ಒಣಮೆಣಸು, ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ಇದನ್ನ ತೆಗೆದು ಕಲಿಸ್ಕೊಂಡ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಗೊಜ್ಜವಲಕ್ಕಿ ಅಂತೂ ತುಂಬಾನೇ ರುಚಿಯಾಗಿರತ್ತೆ. ಸೇಮ್ ಪುಳಿಯೋಗರೆ ಟೇಸ್ಟ್ ಇರತ್ತೆ. ಪುಳಿಯೋಗರೆಯಲ್ಲಿ ಅನ್ನ ಹಾಕಿ ಕಲ್ಸ್ಕೊಳ್ತೀವಿ, ಇದರಲ್ಲಿ ಕುಟ್ಟಿದ ಅವಲಕ್ಕಿ ಹಾಕಿ ಕಲ್ಸ್ಕೊಳ್ತೀವಿ. ಬರೀ ಪುಳಿಯೋಗರೆ ತಿಂದು ಬೇಜಾರಾದಾಗ ಈ ರೀತಿ ಗೊಜ್ಜವಲಕ್ಕಿ ಮಾಡ್ಕೊಳ್ಬಹುದು, ತುಂಬಾನೇ ಚೆನ್ನಾಗಿರತ್ತೆ. ಈಗ ಒಳ್ಳೆ ಘಮ ರುಚಿಯಾದ ಗೊಜ್ಜವಲಕ್ಕಿ ರೆಡಿಯಾಗಿದೆ. ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ಪ್ರಸಾದಕ್ಕೆ ಇದನ್ನ ಮಾಡ್ಕೊಳ್ತಾರೆ. ಬೆಳಗಿನ ತಿಂಡಿಗೆ, ಸಂಜೆ ತಿಂಡಿಗೂ ತುಂಬಾನೇ ಚೆನ್ನಾಗಿರತ್ತೆ. ಈ ಗೊಜ್ಜವಲಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ರೀತಿಯಾದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.